ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ ನಾನ್ ಮಾಡ್ತಾ ಇದ್ದೀನಿ ಗೋಬಿ ಮಂಚೂರಿ ಮಾಡ್ಲಿಕ್ಕೆ ಕಾಲಿಫ್ಲವರ್ ತಗೊಂಡಿದ್ದೀನಿ. ಹೂಕೋಸ್ ಅಂತಾರೆ ಇದಕ್ಕೆ. ಇದು ತಗೊಂಡಿದ್ದೀನಿ 2. ಇವಾಗ ಇದು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಒಂದೊಂದ್ ಪೀಸ್ ಆಗಿ. ನೋಡಿ, ಈ ತರ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದೊಂದಾಗಿ ಚೆನ್ನಾಗಿ ಹೂಕೋಸು ಬಿಡಿಸ್ಕೊಳ್ಳೋಣ. ಈ ತರ ಚೆನ್ನಾಗಿ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಏನ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ನಾನು ನೀರು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಬಾಯ್ಲ್ ಆಗ್ಲಿ ನೀರು. ಇವಾಗ ನೀರ್ ಬಾಯ್ಲ್ ಆಗ್ತಾ ಇದೆ. ನಾನು ಕ್ಲೀನ್ ಮಾಡಿ ಇಟ್ಟಿದಂತ ಕಾಲಿಫ್ಲವರ್ ಹಾಕ್ತಾ ಇದೀನಿ. ನಾನು 2 ಚರ್ಗಿದಷ್ಟು ನೀರ್ ಹಾಕೊಂಡಿದ್ದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಬಾಯ್ಲ್ ಮಾಡ್ಕೋಬಾರ್ದು. ಚೆನ್ನಾಗಿ ನೀರು ಎದಕ್ ಕುದಿಸಿ ನೀರಲ್ಲಿ ಹಾಕ್ತಾ ಇದ್ದೀನಿ ಅಂದ್ರೆ ಇದ್ರೊಳಗಡೆ ಚಿಕ್ಕ ಚಿಕ್ಕದಾದ ಕೀಟಾಣು ಇರ್ತಾವಲ್ವಾ, ಅದ್ರ ಸಲುವಾಗಿ ಹಾಕಿದ್ದೆ. ಒಂದ್ ಪಾತ್ರೆಯಲ್ಲಿ ಹಾಕೊಳ್ಳೋಣ. ಇವಾಗ ಒಂದ್ ಬಟ್ಲದಷ್ಟು ನಾನು ಗೋಬಿಗಂತ ಮಾಡ್ದಂತ ಹಿಟ್ಟು ಹಾಕ್ತಾ ಇದ್ದೀನಿ. ನಾವು ಮನೇಲಿ ರೆಡಿ ಮಾಡಿದ್ದೀನಿ ಇದು. ನೋಡಿ, ಇವಾಗ ಅಚ್ಕಾರದ ಪುಡಿ ಸ್ವಲ್ಪ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ತರ ಒಂದ್ 5 ನಿಮಿಷದ ಕಾಲ ಇದು ಮಿಕ್ಸ್ ಮಾಡಿ ಈ ತರ ಇಡ್ಬೇಕು. ಅಂದ್ರೆ ಸ್ವಲ್ಪ ನೆನಿಬೇಕಲ್ವಾ, ಹಿಟ್ಟೆಲ್ಲ ಅಬ್ಸರ್ವ್ ಮಾಡ್ಕೋತದೆ ಗೋಬಿಗೆ ಫ್ಲವರ್. ಇವಾಗ ನಾವು ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇದೆಲ್ಲ ಮಿಕ್ಸಪ್ ಆಗಿದೆ. ಇದು ಇವಾಗ ಒಂದು ಅರ್ಧ ತಾಸು ನಾನು ನೆನೆಲಿಕ್ಕೆ ಇಟ್ಟಿದ್ದಲ್ವಾ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ನಾನು ಕರಿಲಿಕ್ಕೆ ಹಾಕೋಣ. ಇವಾಗ ಎಣ್ಣೆಯಲ್ಲಿ ಹಾಕೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ, ಈ ತರ ಫ್ರೈ ಮಾಡ್ಕೋಬೇಕು. ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ ಇಲ್ಲಿ. ನೋಡಿ, ಈ ತರ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದ್ ಸೈಡ್ ಅಲ್ಲಿ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ಈ ತರ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಏನೇನ ಹಾಕ್ತೇನೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ನಾನು ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೇನೆ ನೋಡಿ. ನಾನು 2 ದೊಡ್ಡದಾದಂತ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕಟ್ ಮಾಡಿ. ಇದು ಅಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ. 1-4 ನಾನು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಕಟ್ ಮಾಡಿದ್ದೀನಿ. 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಇದು ಓನೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿದಂತ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ. ಅಲ್ಲ ಕೂಡ ಹಾಕೊಳ್ಳೋಣ. ಕಟ್ ಮಾಡಿದಂತ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಇನ್ನೊಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ನಾವು ಆವಾಗ್ಲೇ ಸಾಲ್ಟ್ ಹಾಕಿದೀವಿ. ಇವಾಗ ಸ್ವಲ್ಪ ಹಾಕೊಳ್ಳೋಣ, ಯಾಕಂದ್ರೆ ಉಳ್ಳಾಗಡ್ಡಿಗೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೋತೇಲ್ವಾ, ಅದಕ್ಕಾಗಿ ಉಳ್ಳಾಗಡ್ಡಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಸ್ವಲ್ಪ ನೀರ್ ಹಾಕಿ ಕಾರ್ನ್ಫ್ಲವರ್ ಈ ತರ ಕಲಿಸ್ತಾ ಇದ್ದೀನಿ. ಈ ಕಾರ್ನ್ಫ್ಲವರ್ ಕಲಸಿದಂತ ನೀರ್ ಇದ್ರೊಳಗಡೆ ಹಾಕೊಳ್ಳೋಣ. ಲಿಕ್ವಿಡ್ ಮಾಡಿದ್ದೀನಿ ಇದು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಇದು ಕರ್ದಂತ ಗೋಬಿ ಕೂಡ ಹಾಕೊಳ್ಳೋಣ ಫ್ರೆಂಡ್. ಸಾಸ್ ಕೂಡ ತಗೊಂಡಿದ್ದೀನಿ, ಟೊಮೆಟೊ ಸಾಸ್. ನಾನು ಹೊರಗಡೆಯಿಂದ ತರಿಸಿ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ಲಿಕ್ಕೂ ಅಷ್ಟೇ ರುಚಿಕರವಾದಂತ ಗೋಬಿ ಮಂಚೂರಿ ರೆಡಿ. ಇವಾಗ ರೆಡಿ ಆಗಿದೆ, ನಮ್ ಗೋಬಿ ರೆಡಿ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ ಬನ್ನಿ. ನಾನು ಇವಾಗ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತಾ ಇದ್ದೇನೆ. ನಾನು ಸಾಸ್ ಕೂಡ ಇಡೋಣ. ನಾವು ಮನೆಯಲ್ಲಿ ಮಾಡಿದಂತ ಗೋಬಿ ಮಂಚೂರಿ ರೆಡಿ. ನೀವು ಕೂಡ ಮನೆಯಲ್ಲಿ ಮಾಡ್ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.